ಒಂದು, ಹಾಗೆ ಸಮ್ ಕ್ರಿಸ್ಪಿ ಕಾರ್ನ್ಸ್ ತರ ಅವರೇ ಬೆಳೆ ಒಂದು ಬೀನ್ಸ್ ತರ ಕಂಡು ಹಿಡಿದಿದ್ದಾರೆ. ಲಾಸ್ಟ್ ಇಯರ್ ಸೂಪರ್ ಹಿಟ್ ಆಗಿದ್ದು ನಮ್ಮ ಅವರೆಕಾಳು ಐಸ್ ಕ್ರೀಮು ಮಾಡ್ಬೋದಾ ಅಂತ ನಮ್ಗೆ, ಹಾಗೆ ಬನ್ನು ಪಪ್ಸು ಕೇಕು, ಅಪ್ಪ ಅವರೇ ಬೆಳೆದಲ್ಲಿ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ, ಅದನ್ನ ಪ್ರೂವ್ ಮಾಡಿ ಹಾಗೆ ಅದನ್ನ ಸಕ್ಸಸ್ ಮಾಡಿರುವಂತಹ ಅವರೇ ಬೆಳೆ ಮೇಳಕ್ಕೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಈ ಕೆಲಸಗಳನ್ನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರತಕ್ಕಂಥ ಸ್ವಾತಿರವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ರೈತ ಬಂಧುಗಳೇ, ಹಿರಿಯರೇ, ಗಣ್ಯರೇ, ಈ ಒಂದು ಅವರೆಕಾಯಿ ಮೇಳ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ನಮ್ಮ ಹಳ್ಳಿಯ ಸೊಗಡು ಸವಿಬೇಕಾಗಿದ್ರೆ ಪ್ರತಿಯೊಬ್ಬರು ಕೂಡ ಅವರೇ ಮೇಳಕ್ಕೆ ಪ್ರದರ್ಶನ ಮಾಡಲೇಬೇಕಾಗ್ತದೆ, ಎಲ್ಲರೂ ಬರಲೇಬೇಕು ಅಂತ ಒಂದು ಅದ್ಭುತವಾದಂತ ಅವರೆಕಾಳಲ್ಲಿ ಇಷ್ಟೊಂದು ತಿನಿಸುಗಳನ್ನ, ವಿಧ ವಿಧವಾದ ತಿಂಡಿಗಳನ್ನ ಮಾಡಬಹುದು ಅಂತೇಳಿ ಜಗತ್ತಿಗೆ ತೋರಿಸ್ಕೊಟ್ಟಿರತಕ್ಕಂಥ ಕೀರ್ತಿ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರಿಗೆ ಸಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಒಂದೊಂದು ಹೆಜ್ಜೆಗೂ ನಮ್ಗೆ ತುಂಬಾ ಅಡಕು ತೊಡಕುಗಳು ಬರ್ತಾನೆ ಪ್ರತಿ ವರ್ಷದಿಂದ ವರ್ಷಕ್ಕೆ. ಅದು ನಾವು ಒಂದೊಂದು ಸವಾಲಾಗಿ ಮೆಟ್ಟಿ ನಿಂತು ನಮ್ಮ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನ ನಮ್ಮ ಜನರಿಗೆ ತೋರಿಸ್ಕೊಡ್ಬೇಕು. ಈಗ ಎಲ್ಲ ಕೆಲಸಗಳ ಮೇಲೆ ಗಂಡ ಹೆಂಡತಿ ಇರ್ಬೋದು, ಎಲ್ಲ ಮನೆಯಲ್ಲಿ ಅಡುಗೆ ಮಾಡೋಂಥದ್ದಿಲ್ಲ. ವೀಕೆಂಡ್ ಅಂತ ಬಂದು ಇದನ್ನ ತಿಂದು ಹೋಗ್ಬೇಕು ಅಂತ ನನ್ನ ಕಳಕಳಿ ಪ್ರಾರ್ಥನೆ. ಹಾಗೆ ಇದು ಅವರೇ ಬೆಳೆ ಮೇಳ 24ನೇ ವರ್ಷದ ಮೇಳ. ನಾವೀಗ ಈ ತರ ಮೇಳ ನೋಡುವಾಗ ಇದೆಲ್ಲ ಎಷ್ಟು ದೊಡ್ಡದ ಮೇಳ ನೋಡ್ತೇವೆ, ಇದೆಲ್ಲ ಇದರ ಬಗ್ಗೆ ನಾವು ವಿಚಾರಿಸ್ತೇವೆ. ಅಂಡ್ ಬಟ್ ಕೆಲವು ಸತಿ ನಾವು ಅದು ಥಿಂಕ್ ಮಾಡಲ್ಲ, ಅದು ಹೇಗೆ ಸ್ಟಾರ್ಟ್ ಆಯಿತು. ಇವತ್ತು ಸುಮಾರು ಬೆಂಗಳೂರಲ್ಲಿ ಮೂಲೆಯಿಂದ ಬಂದು ಅವರೇ ಬೇಳೆ ಮೇಳದಲ್ಲಿ ಪಾಲ್ಗೊಂಡು ಅವರು ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ಸವಿತಿದ್ರಿ. ಅದ್ರ ಜೊತೆಗೆ ಇದ್ರ ಮುಂದೆ ಇರ್ತಕ್ಕಂಥ ಶಕ್ತಿ ರಾಜ್ಯದ ರೈತರ ಶಕ್ತಿ ಇದೆ. ರೈತ ಬೆಳೆಸ್ಕೊಟ್ಟಂಥ ಪದಾರ್ಥನ ಇವತ್ತು ರೆಡಿ ಮಾಡಿ ಬೆಂಗಳೂರಿನ ಗ್ರಾಹಕರು ಕೊಡ್ತಿದ್ದಾರೆ. ತುಂಬ ಸಂತೋಷ ವಿಚಾರ. ಸುಮಾರು 25 ವರ್ಷದಿಂದನೂ ಸಹ ಈ ಬೇಳೆ ಮೇಳ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಬೆಂಗಳೂರಿನ ತಾಯಿ ಅಣ್ಣಮ್ಮ ದೇವಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮುಂದೆ ಇದೇ ರೀತಿ ಬೇಳೆ ಮೇಳ ಮಾಡಿ ಸುಮಾರು ರಾಜ್ಯದಲ್ಲಿ ಪರಿಚಯ ಆಗಲಿ ಅಂತ ನಾನು ಕೇಳ್ತಾ ಇದ್ದೀನಿ.